ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಾಕ್ಟರ್ ಶಂಕರ್ ನಾಗ್ ನಗರ ಮತ್ತು ಗ್ರಾಮೀಣ ಆಟೋ ಚಾಲಕರ ಸಂಘದ ವತಿಯಿಂದ ಸಿಂಧನೂರು ನಗರದಲ್ಲಿ ಆಟೋ ಚಾಲಕರು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದರು. ಆಟೋ ನಿಲ್ದಾಣ ನಿರ್ಮಿಸಬೇಕು, ಅನಗತ್ಯವಾಗಿ ಕಿರುಕುಳ ನೀಡುತ್ತಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಂಧನೂರು ತಾಲೂಕು ಶಂಕರ್ ನಾಗ್ ನಗರ ಮತ್ತು ಗ್ರಾಮೀಣ ಆಟೋ ಚಾಲಕರ ಸಂಘ ಟಿಯುಸಿಐ ಸಂಯೋಜಿತ ಸಂಘಟನೆಯಿಂದ ಸಿಂಧನೂರು ತಹಶೀಲ್ದಾರ್ ಕಚೇರಿಯಿಂದ ನಗರಸಭೆ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಸಿಂಧನೂರು ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಾಲ ಸೋಲ ಮಾಡಿ ಪ್ಯಾಸೆಂಜರ್ ಆಟೋ ತಂದು ದಿನಕ್ಕೆ ನಾವು 200 ರಿಂದ 300 ರೂಪಾಯಿ ಹಣ ಸಂಪಾದನೆ ಮಾಡಿ ಉಳಿಸಿ ನಮ್ಮ ಕುಟುಂಬವನ್ನ ನಿರ್ವಹಿಸಲು ಸಾಕಾಗಿದೆ. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಅಗತ್ಯ ವಸ್ತುಗಳ ಬೆಲೆಗಳು ನಮ್ಮ ಸಣ್ಣ ಕುಟುಂಬಗಳ ಜೀವ ಹಿಂಡುತ್ತಿವೆ. ಫೈನಾನ್ಸ್ನವರ ಕಾಟ, ಖಾಸಗಿ ಸಾಲಗಾರರ ಕಿರುಕುಳ, ಪೊಲೀಸ್ ದೌರ್ಜನ್ಯ ಹಾಗೂ ಕಿರುಕುಳದಿಂದ ಮಕ್ಕಳನ್ನ ಓದಿಸಿ ವಿದ್ಯಾವಂತರನ್ನಾಗಿ ಮಾಡುವ ಕನಸುಗಳು, ಆಹಾರ, ಆರೋಗ್ಯದಂತಹ ತಾಪತ್ರಯಗಳಿಂದ ಕನಿಷ್ಠ ಜೀವನ ನಡೆಸೋದು ನಮಗೆ ಕಷ್ಟವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಟಿಯುಸಿಐ ರಾಜ್ಯ ಉಪಾಧ್ಯಕ್ಷ ಎಂ ಗಂಗಾಧರ, ಆರ್ಸಿಎಫ್ನ ಆದೇಶ್ ನಗನೂರ್, ಎಚ್ಆರ್ ಹೊಸಮನಿ, ಹುಲಗಪ್ಪ ಬಳ್ಳಾರಿ, ಹನುಮಂತ ಪಡಗದಿನ್ನಿ ಕ್ಯಾಂಪ್, ಶಂಕರಪ್ಪ ಎಲೆ ಕೂಡ್ಲಿಗಿ ಕ್ಯಾಂಪ್, ಸಿದ್ದು ಮಲ್ಲಯ್ಯ ಕ್ಯಾಂಪ್, ವೆಂಕಟೇಶ್ ರೆಡ್ಡಿ ಮುಳ್ಳೂರು, ನಾಗರಾಜ್ ಮುಳ್ಳೂರು ಸೇರಿದಂತೆ ನೂರಾರು ಆಟೋ ಚಾಲಕರು ಭಾಗಿಯಾಗಿದ್ದರು. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ತಾಲೂಕಾಡಳಿತಕ್ಕೆ ಧಿಕ್ಕಾರ. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಅದರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ತಾಲೂಕಾಡಳಿತಕ್ಕೆ ಧಿಕ್ಕಾರ. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಅದರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ತಾಲೂಕಾಡಳಿತಕ್ಕೆ ಧಿಕ್ಕಾರ. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಅದರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಇನ್ನು ನಡೆಯುತ್ತಿರುವ ಆಟೋ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ತಾಲೂಕಾಡಳಿತಕ್ಕೆ ಧಿಕ್ಕಾರ. ಆಟೋ ನಿಲ್ದಾಣಗಳನ್ನು ಮಾಡಲಾಗದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಅದರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ನಾವು ಕಾನೂನು ಪಾಲನೆ ಮಾಡಬೇಕು, ಹೋಗ್ತೀವಿಲ್ಲ ಅಂತ. ಆದ್ರೆ ನಮಗೊಂದು ನೆಲೆ ಮಾಡಿದ್ರೆ ಅಲ್ಲಿ ಮಾಡಿದ್ವಿ, ನೀನು ಅಲ್ಲಿಂದ ಅಲ್ಲಿತ್ತು ರೋಡಲ್ಲಿ ಎಲ್ಲಿಂದ ಇಲ್ಲೋದಿಲ್ಲ. ನಮ್ಮ ಸಂಘಟನೆಲ್ಲ ಕೇಳಿದ್ರೆ ನಾವು ಎಲ್ಲ ಸದಸ್ಯರು ನಾವು ತಿಳಿಸ್ತೀವಿ ಖಂಡಿತ. ಅದಕ್ಕೆ ನಮ್ಮ ಸುನ್ನೂರು ಇಷ್ಟು ಬೆಳೀತಾ ಇದೆ ಸ್ವಾಗತ. ಹಾಗೆ ಇಂಥ ಜನರನ್ನ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಗಮನಿಸಲಿಕ್ಕೆ ಇಲ್ಲಿ ನಮಗೇನು ತಪ್ಪುಗಳು ಸಂಪುಟು ಆ ಕಟ್ಟು ಬಂದ ಇದು ಬಂದ ಡಾಕ್ಯುಮೆಂಟ್ಸ್ ಇವೆಲ್ಲ ವೆರಿಫಿಕೇಶನ್ ಮಾಡಿ ಖಂಡಿತ ನಮಗೆ ಎಲ್ಲರಿಗೂ ನಾವು ನಿಟ್ಗಳ ಕೇಳಿದ್ವಿ. ಲೈಸೆನ್ಸ್ ಇರಲಿ, BL, RC ಏನೇ ಇದೆ. ಅದಕ್ಕೆ ಫಸ್ಟ್ ಮೊದಲೇ ಮಾಡಬೇಕಂತ ಹೇಳ್ತಾರೆ. ನಮ್ಮ ಅಶೋಕ್ ಭವನ ಒಳಗಡೆ ನಿಮ್ಮ ನಗರಸಭೆ ಗೊತ್ತಿಲ್ಲ ಆಟೋ ಸೆಂಟರ್ ಆಗಿ ಅಷ್ಟೊಂದು ಆಟೋ ಇಲ್ಲ ಮಾಡಬೇಕಂತ ಹೇಳ್ತಾರೆ. ವಿನಂತಿ ಮಾಡ್ತೀವಿ. ಮತ್ತು ಇದು ಆಗಲೇ ಹೋದರೆ ನಮಗೆ ಹೋರಾಟ ಮಾಡೋ ಚಟ ಇಲ್ಲ ನಮಗೆ. ಇವತ್ತು ಯಾಕೆ ಬೇರೆ ಸುಮಾರು ದಿನ ಅವರೆಲ್ಲ ಕೆಲಸ ಬಿಟ್ಟು ಅದು ನಿಮಗೆ ತೊಂದರೆ ಕೊಡ್ತಾರೆ, ಪೊಲೀಸರಿಗೆ ತೊಂದರೆ ಕೊಡ್ತಾರೆ, ನಾವು ಮಾಡ್ಬೇಕಂತೇಳಿ ಈ ಸಭೆಯಲ್ಲಿ ಕೇಳ್ಬೇಕಂತ ಅದಕ್ಕೆ ಗೊತ್ತಿಲ್ಲ ನಮಗೆ. ಅದಕ್ಕೆ ನಗರಸಭೆಯಲ್ಲಿ ಇವರಿಗಾಗಿ ಸೆಟ್ರೋಲ್ ಮಾಡಬೇಕು. ಎಲ್ಲರೂ ಜನಪ್ರತಿನಿಧಿ ಗಮನಕ್ಕೂ ತಂದಿಲ್ಲ. ಇಬ್ಬರು ವಿಧಾನ ಪರಿಷತ್ ಸದಸ್ಯ ಶಾಸಕರು MLA ಅವರು ಬೇರೆ ಬೇರೆ ಗಮನಕ್ಕೂ ತಂದಿದ್ದೀವಿ. ಅದಕ್ಕೆ ಅಧ್ಯಕ್ಷರು ಬರಬೇಕಿತ್ತು. ಮೋಸ್ಟ್ಲಿ ಸೋಮಗೌಡರು ಅಧ್ಯಕ್ಷರು ಬಂದವರಿಗೆ ಗೊತ್ತಿಲ್ಲ. ಪುರುಷರಿದ್ದೀವಿ ಮನೆ ಪತ್ರ ಅವ್ರ ತೊಂದರೆ ಭಾಳ ಆಗಿದೆ ಸರ್. ಅವ್ರ ತೊಂದರೆ ಮಾತ್ರ ಅಷ್ಟು ಕ್ಲಿಯರ್ ಮಾಡಿ ಫೋನ್ ಗಾಡಿಗಳು ಮಾತ್ರ ನಂತರ ಆಮೇಲೆ ನಾವು ಎಲ್ಲಿ ಪ್ಲೇಸ್ ಆದ್ರೂ ರೋಡನ್ನು ಕುಡಿಬಾರ್ದು. ಇಲ್ಲಿದೆ ರೋಡ್ ಬರೋದು ಸರ್ ಒಳಗೆ ಜನರಿಗೆ ನಾವು ಅಡ್ರೆಸ್ ಮಾಡಿದ್ವಿ. ನನ್ನ ಅಧ್ಯಕ್ಷರು
ಕೆಲಸಗಾರರು ಮತ್ತು ಹೋರಾಟಗಾರರು. ಈ ಮನವಿ ಪತ್ರದ ಮೂಲಕ ಶಂಕರ ನಗರ ಮತ್ತು ಗ್ರಾಮೀಣ ಆಟೋ ಚಾಲಕರ ಸಮಿತಿ ವಿಷಯ ದಾಖಲಿಸಿದರು. ತಮ್ಮಲ್ಲಿ ಒತ್ತಾಯಿಸಿ ಆಗ್ರಹಿಸುವುದೇನೆಂದರೆ, ಸಿಂಧನೂರು ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಾಲ ಸೋಲ ಮಾಡಿ ಪ್ಯಾಸೆಂಜರ್ ಆಟೋ ತಂದು ದಿನಕ್ಕೆ ನಾವು 200-300 ಹಣ ಸಂಪಾದನೆ ಮಾಡಿ ಉಳಿಸಿ ನಮ್ಮ ಕುಟುಂಬವನ್ನು ನಿರ್ವಹಿಸಲು ಸಾಕಾಗಿ ಹೋಗಿದೆ. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಅಗತ್ಯ ವಸ್ತುಗಳ ಬೆಲೆಗಳು ನಮ್ಮ ಸಣ್ಣ ಕುಟುಂಬಗಳ ಜೀವ ನೀಡುತ್ತಿವೆ. ಫೈನಾನ್ಸ್ನವರ ಕಾಟ, ಖಾಸಗಿ ಸಾಲಗಾರರ ಕಿರುಕುಳ, ಪೊಲೀಸ್ ದೌರ್ಜನ್ಯ ಹಾಗೂ ಕಿರುಕುಳದಿಂದ ಕರುಳ ಬಳ್ಳಿಗಳನ್ನು ಓಡಿಸಿ ವಿದ್ಯಾವಂತರನ್ನಾಗಿ ಮಾಡುವ ಕನಸುಗಳು, ಆಹಾರ, ಆರೋಗ್ಯದಂತಹ ತಾಪತ್ರಯಗಳಿಂದ ಕನಿಷ್ಠ ಜೀವನ ನಡೆಸಲು ನಮಗೆ ಕಷ್ಟವಾಗುತ್ತಿದೆ. ನಗರಗಳಲ್ಲಿ ಆಟೋ ನಿಲ್ದಾಣಗಳನ್ನು ಪುರಸಭೆ, ನಗರಸಭೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸಿಂಧನೂರು ನಗರದಲ್ಲಿ ನಮಗೊಂದು ಆಟೋ ನಿಲ್ದಾಣವಿಲ್ಲ. ಪೊಲೀಸ್ನವರು ನಮ್ಮ ಕಷ್ಟ ಕೇಳೋದಿಲ್ಲ. ನಿಲ್ದಾಣ ಹಾಗೂ ರಸ್ತೆ ಪಕ್ಕದಲ್ಲಿ ಆಟೋ ನಿಲ್ಲಿಸಿದ್ದರೂ ಕೂಡ ಕೇಳದೆಯೇ ಸಾಹುಕಾರ ಕಾರು ಬಿಟ್ಟು ಬಡವರ ಆಟೋ ಮೇಲೆಯೇ ಪೊಲೀಸ್ ಲಾಠಿ ಪ್ರಹಾರ ಮಾಡುತ್ತದೆ. ಬಡವರಿಗೊಂದು, ಗಲ್ಲಿವರಿಗೊಂದು. ಮೊನ್ನೆ ನಮ್ಮ ಆಟೋದ 3-4 ಸಾವಿರ ಬೆಲೆ ಬಾಳುವ ಮುಂದಿನ ಕ್ಲಾಸ್ ಪೊಲೀಸ್ ಲಾಠಿಗೆ ಆಹುತಿಯಾಯಿತು. ಅದ್ಯಾರು ಅಂತ ಗೊತ್ತಿಲ್ಲ, ಪೊಲೀಸರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಕೇಳಿದ್ರೆ ನೋಡೋಣ, ಪೊಲೀಸ್ಗೆ ಕೇಳುತ್ತೀರಾ ಎಂದು ಇಂಥ ಎಷ್ಟೋ ಘಟನೆಗಳು ನಡೆದಿವೆ. ನಮ್ಮ ನಗರಸಭೆ ಮುಂದೆ ಇಟ್ಟಿದ್ದೇವೆ. ಅದರಲ್ಲಿ ಏನಂದರೆ, ವಿಶೇಷವಾಗಿ ಪ್ರಮುಖ ನಗರದಲ್ಲಿರ್ತಕ್ಕಂಥ ಪ್ರಮುಖ ವೃತ್ತಗಳಲ್ಲಿ ಆಟೋ ನಿಲ್ದಾಣಗಳನ್ನು ಮಾಡಿ ಆಟೋ ಚಾಲಕರ ಹಕ್ಕೊತ್ತಾಯಗಳನ್ನು ಸಂರಕ್ಷಣೆ ಮಾಡಬೇಕನ್ನೋದು ನಿಮ್ಮೆಲ್ಲರ ಆಶಯ. ಇದು ಈಗ ಆಲ್ರೆಡಿ ನಿಮ್ಮ ನಾಯಕರು ಮಾತಾಡ್ದಂಗೆ ಸುಮಾರು ವರ್ಷಗಳಿಂದಲೂ ಕೂಡ ಇದು ಬೇಡಿಕೆ ಇದೆ. ಈಗ ನನ್ನ ಗಮನಕ್ಕೂ ಬಂದಿದೆ. ಸಾಮಾನ್ಯ ಸಭೆ ದಿನಾಂಕ 5 ಮಾರ್ಚ್ 2025 ನಡೀತಾ ಇದೆ. ನಾನು ನಮ್ಮ ಮಾನ್ಯ ಅಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರ ಗಮನಕ್ಕೂ ಈಗ ಈ ವಿಚಾರವನ್ನು ಗಮನ ಸೆಳೀತೀನಿ ಮತ್ತು ಅಧ್ಯಕ್ಷರ ಅಪ್ಪಣೆ ಮೇರೆಗೂ ಕೂಡ ಇದನ್ನ ಒಂದು ವಿಚಾರವನ್ನು ಕೂಡ ಸಭೆಯಲ್ಲಿ ಮಂಡಿಸ್ತೀನಿ. ಹಾಗೆ ಇಲ್ಲಿ ಏನು ವಿಚಾರ ಇದೆ ಅಂದರೆ, ಈಗ ಆಲ್ರೆಡಿ ತಮಗೆ ಗೊತ್ತಿರುವಂಗೆ ಕರ್ನಾಟಕ ಭೂಕಬಳಿಕ ವಿಶೇಷ ನ್ಯಾಯಾಲಯದ ವತಿಯಿಂದ, ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ವತಿಯಿಂದ ರೋಡ್ ಅಗಲೀಕರಣ ಏನು ಮಾಡ್ಕೊಂಡಿದ್ರು, ಫುಟ್ಪಾತ್ ಒತ್ತುವರಿ ಏನು ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ರು ಅವರೆಲ್ಲ ತೆಗೆಸಿದ್ವಿ. ಈಗ ಅದೇನು ಕೂಡ ಕೋರ್ಟಲ್ಲೇ ಇರೋದ್ರಿಂದ ರೋಡಲ್ಲಿ ನೀವು ಈಗೇನು ಆಟೋ ನಿಲ್ದಾಣಗಳನ್ನು ಮಾಡಿಕೊಡುವಂಥ ಬೇಡಿಕೆ ಇದೆ, ಅದು ಎಷ್ಟು ಸಮಂಜಸನೋ ಅಥವಾ ಏನೋ ಅದೆಲ್ಲ ನಾನು ಕುತ್ಕೊಂಡು ಒಂದ್ಸಲ ಇನ್ನೊಂದ್ಸಲ ಕಲ್ತ್ಬಿಟ್ಟು ನಾನು ಹೆಚ್ಚಿನ ನಾಯಕರನ್ನು ಕರೆದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತೇವೆ. ನೀವು ಕೊಟ್ಟಿರ್ತಕ್ಕಂಥ 4-5 ಬೇಡಿಕೆಗಳಲ್ಲಿ ಕನಿಷ್ಠ ನನಗೆ 3-4 ಬೇಡಿಕೆಗಳು ಖಂಡಿತ ಈಡೇರಿತು ಅಂತ ನನಗನ್ಸುತ್ತೆ. ಈಡೇರಿದ್ರು ಒಳ್ಳೆಯದು. ಅಂದರೆ ನಮಗೂ ಒಂಥರ ಪ್ಲಾನಿಂಗ್ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ದಿನದಿಂದ ದಿನಕ್ಕೆ ಸಿಂಧನೂರು ಬೆಳೀತಾ ಇರೋದ್ರಿಂದ ಜನಸಂದಣಿ ಜಾಸ್ತಿ ಆಗ್ತದೆ. ಸೋಮವಾರ ಮತ್ತು ಮಂಗಳವಾರ ವಿಶೇಷವಾಗಿ ನಮಗೆ ಎಲ್ಲೂ ಅಡ್ಡಾಡಲಿಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಸಿಟಿ ದಾಟಬೇಕಂದ್ರೆ ಮಿನಿಮಮ್ 15-20 ನಿಮಿಷ ಬೇಕಾಗುತ್ತೆ. ನೀವು ಕೋರಿಕೊಂಡಿರುವಂತೆ ಮಹಾತ್ಮ ಗಾಂಧಿ ವೃತ್ತ ಇರ್ಬೋದು, ಅಥವಾ ನಮ್ಮ ಅಶೋಕ್ ಭವನ್ ವೃತ್ತ ಇರ್ಬೋದು, ಚನ್ನಬಸಪ್ಪ ವೃತ್ತ ಇರ್ಬೋದು, ಅಥವಾ ಕನಕದಾಸ ವೃತ್ತ ಇರ್ಬೋದು, ಅಥವಾ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಇರ್ಬೋದು, ಇಲ್ಲಿ ಕೊಪ್ಪಳ ರಸ್ತೆ ಇರ್ಬೋದು, ಅಲ್ಲಿ ಏನು ಜಾಗ ಇದೆ ಅಥವಾ ನಮ್ಮದು ಸರ್ಕಾರಿ ಜಾಗ ಅಥವಾ ರೋಡನ್ನು ಹೊರತುಪಡಿಸಿ ನಮ್ಮದು ಸರ್ಕಾರಿ ಜಾಗ ಅವೈಲೇಬಲ್ ಇದೆ ಅನ್ನೋ ಒಂದ್ಸಲ ನಾನು ನಮ್ಮ ಇಂಜಿನಿಯರ್ ಶಾಖೆಯಿಂದ ಅದನ್ನು ಒಂದ್ಸಲ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಆಟೋ ಚಾಲಕರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲೇಬೇಕು. ಮೀಡಿಯಾ ನೆಟ್ವರ್ಕ್